ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಒಂದು ಬಜೆಟ್ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಸೊ ಯಾವಾಗಿಂದ ನಾವು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ, ಸೊ ವ್ಯಾಲ್ಯೂ ಹೋಮ್ಸ್ ಬೈ ಕನ್ನಡಕವರ ಸ್ಟಾರ್ಟ್ ಮಾಡಿದ್ದೀವಿ. ಈ ರೀತಿ ತುಂಬ ಎನ್ಕ್ವೈರೀಸ್ಗಳು ಬರ್ತಾ ಇರುತ್ತೆ. 2 BHK 1 BHK ಡೂಪ್ಲೆಕ್ಸ್ ಮನೆ 25 lakhs ಒಳಗಡೆ ಅಂತ ಹೇಳ್ಬಿಟ್ಟು ತುಂಬ ಜನರಿಗೆ ಕಟ್ಸ್ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ನಾನು ನಿಮಗೆ ಅವರ ರಿವ್ಯೂ ಕೂಡ ಕೊಡ್ತೀನಿ ವೀಕ್ಷಕರು. ಸೊ ಇಂದಿನ ವಿಡಿಯೋದಲ್ಲಿ 3 BHK ಮನೆ 16 ಲಕ್ಷದಲ್ಲಿ ಕಟ್ಟೋದಕ್ಕೆ ಸಾಧ್ಯನಾ? ಸೊ ಯಾರ್ದು ಟೈಟ್ ಬಜೆಟ್ ಇದೆ 3 BHKನೇ ಬೇಕು ಅಂತ ಕೂತ್ಕೊಂಡಿದ್ದೀರಾ, ಅವ್ರಿಗೋಸ್ಕರ ಈ ವಿಡಿಯೋ ವೀಕ್ಷಕರೇ. ಇಲ್ಲ ಇದನ್ನೇ 2 BHK ಮಾಡಿಕೊಂಡು ಸ್ಪೇಸಸ್ ಕೂಡ ಮಾಡ್ಕೋಬೋದು, ಕಾಸ್ಟ್ ಸ್ವಲ್ಪ ಕಮ್ಮಿನೇ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಬೆಸ್ಟ್ ಬಜೆಟಲ್ಲಿ ಇವತ್ತು ನಾನು ನಿಮಗೆ ತೊಗೊಂಬಂದಿದ್ದೀನಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ದಯವಿಟ್ಟು ವಿಡಿಯೋ ಸೇವ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಸೊ ಮೊದಲೇದಾಗಿ ಬರ್ತಾ ಇರುವಂಥದ್ದು ಎಷ್ಟು ದೊಡ್ಡ ಮನೆ ಇರುತ್ತೆ ವೀಕ್ಷಕರೇ. ಇದು ಬಂದುಬಿಟ್ಟು ನಿಮಗೆ ಅರೌಂಡ್ 800 ಸ್ಕ್ವೇರ್ ಫೀಟಲ್ಲಿ ಕಟ್ಟುವಂಥ ಮನೆ ವೀಕ್ಷಕರೇ. 800ಇಂದ ಅರೌಂಡ್ 900 ಕೂಡ ಅಂತ ಹೇಳ್ಬೋದು. ಸೊ ತುಂಬ ಕಾಸ್ಟ್ ಕಟ್ಟಿಂಗ್ ಮಾಡಬೇಕಾಗತ್ತೆ. ಇಲ್ಲಿ ಒಂದು ಸಿವಿಲ್ ವರ್ಕ್ ಒಂದು ಓವರಾಲ್ ಆಗಿ ಕೊಟ್ಬಿಡ್ತೀನಿ ನಾನು ನಿಮಗೆ. ಸಿವಿಲ್ ವರ್ಕ್ ಇಲ್ಲಿ ವೀಕ್ಷಕರು ನಿಮಗೆ 8,80,000 8,80,000 ನಿಮಗೆ ಸಿವಿಲ್ ವರ್ಕಿಗೆ ಹೋಗುವಂಥದ್ದು. ಲೇಬರ್ ಚಾರ್ಜ್ ಅಂತ ಬಂದಾಗ ಇಲ್ಲಿ ನಿಮಗೆ 4 ಲಕ್ಷ ರೂಪಾಯಿ ಲೇಬರ್ ಚಾರ್ಜಸ್ ಹೋಗುತ್ತೆ. ಲಾಸ್ಟಲ್ಲಿ ಪ್ಲ್ಯಾನ್ ಕೂಡ ಕೊಡ್ತೀನಿ ನಾನು ನಿಮಗೆ, ಎಕ್ಸ್ಪ್ಲನೇಷನ್ ಕೂಡ ಕೊಡ್ತೀನಿ. ಸೊ ಇಲ್ಲಿ ಫಿನಿಷಿಂಗ್ ಅಂತ ಬಂದಾಗ ಟೈಲ್ಸ್, ಪೇಂಟ್ ಎಕ್ಸೆಟ್ರಾ ಇದು ನಿಮಗೆ 2,40,000 ರೂಪೀಸ್ ವೀಕ್ಷಕರೇ. ಸೊ ಪರ್ಮಿಟ್ಸ್ ಜೊತೆಯಲ್ಲಿ ಎಕ್ಸೆಟ್ರಾ ಮಿಸಲೇನಿಯಸ್ ಎಲ್ಲ ಸೇರಿಬಿಟ್ಟು ಅರೌಂಡ್ 80,000 ರೂಪೀಸು. ಸೊ ಫೈನಲ್ ಆಗಿ ಬರ್ತಾ ಇರುವಂಥದ್ದು ನಿಮಗೆ 16 lakh ರೂಪೀಸ್. ಓವರಾಲ್ ಆಗಿ 16 ಲಕ್ಷ ರೂಪಾಯಲ್ಲಿ ನೀವು ಹೇಗೆ 3 BHK ಕಟ್ಟೋದು ಅನ್ನೋದು ಇದರ ಒಂದು ಓವರಾಲ್ ಹೈಲೈಟ್. ಓಕೆನಾ? ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾ ಇದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟು ದಿನ ವಿಡಿಯೋ ಮಾಡ್ತಿದ್ದನು, ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ವೀಕ್ಷಕರೇ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸ್ ಅನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬಹುದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಶನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟ್ ಇಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತಾರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತಾರ. ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ನನಸಿನ ಮನೆನ ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ. ಸೊ ಇವಾಗ ನಾನೇನು ಮಾಡ್ತೀನಿ ಅಂತಂದರೆ ನಿಮಗೊಂದು ಬ್ರೇಕಪ್ಸ್ ಕೊಡ್ತೀನಿ. ಎಷ್ಟೆಷ್ಟು ಏನೇನು ಬರುತ್ತೆ ಮಟೀರಿಯಲು ಪ್ರತಿಯೊಂದು ಕೂಡ, ಲೇಬರ್ ಗೊತ್ತಾಯ್ತಲ್ವಾ. ಸೊ ಮಟೀರಿಯಲ್ ಹೇಗೆ? ಸೊ ವೀಕ್ಷಕರೇ, ಸಿಮೆಂಟ್ ಅಂತ ಬಂದಾಗ 350ರಿಂದ 400 ಬ್ಯಾಗ್ ಸಿಮೆಂಟ್ ಇಲ್ಲಿ ಬೇಕಾಗುತ್ತೆ. ಇದೇ ನಿಮಗೆ ಅರೌಂಡ್ 1.6 ಲ್ಯಾಕಿಂದ 1.8 ಲ್ಯಾಕ್ವರೆಗೆ ಹೊರಟೋಗುತ್ತೆ. ಸ್ಟೀಲ್ ಅಂತ ಬಂದಾಗ 2.5 ಟನ್ನಿಂದ 3 ಟನ್ ಬರುತ್ತೆ. ಇದು ನಿಮಗೆ 1.8 ಲ್ಯಾಕಿಂದ 2,10,000ವರೆಗೆ ಹೋಗುವಂಥದ್ದು ವೀಕ್ಷಕರೇ. 1,80,000ಇಂದ 2,10,000ವರೆಗೆ. ಸ್ಯಾಂಡ್ ನಿಮಗೆ 1,20,000 ರೂಪೀಸ್. ಬ್ರಿಕ್ಸ್ ಅಥವಾ ಬ್ಲಾಕ್ಸ್ ಇದು ನಿಮಗೆ 1.5 ಲ್ಯಾಕ್, 1.5 ಲಕ್ಷ.
ಅಗ್ರಿಗೇಟ್ಸ್ ಜೆಲ್ಲಿ ಇದು ನಿಮಗೆ 80,000 ರುಪೀಸ್. ಫೌಂಡೇಶನ್ ಆ್ಯಂಡ್ ಅರ್ತ್ ವರ್ಕ್ ಇದು ನಿಮಗೆ 1,00,000 ರುಪೀಸ್, 1,00,000 ಆಗುವಂಥದ್ದು. ಫ್ಲೋರಿಂಗ್ ವಿಟ್ರಿಫೈಡ್ ಟೈಲ್ಸ್ ಇದು 40 to 50 ರುಪೀಸ್ ಪರ್ ಸ್ಕ್ವೇರ್ ಫೀಟ್ದು ಟೈಲ್ಸ್ ಹಾಕ್ಕೊಂಡ್ರಂದ್ರೂ ಕೂಡ ಅರೌಂಡ್ 1,00,000 ರುಪೀಸ್. ಎಲೆಕ್ಟ್ರಿಕಲ್ ಆ್ಯಂಡ್ ಬೇಸಿಕ್ ವೈರಿಂಗ್ ಆ್ಯಂಡ್ ಸ್ವಿಚಸ್, ಬೇಸಿಕ್ ಹೈಫೈ ಅಥವಾ ಮಹಾರಾಜ ಅದನ್ನೇ ತೊಗೊಬೇಕು ನೀವು, ಇದು ನಿಮಗೆ 60,000 ರುಪೀಸ್ ಆಗುತ್ತೆ ವೀಕ್ಷಕರೇ. ಅದ್ರ ಜೊತೆಯಲ್ಲಿ ಪ್ಲಂಬಿಂಗ್, ಸ್ಯಾನಿಟರಿ ಇಲ್ಲಿ PVC ಪೈಪ್ಗಳನ್ನು ಯೂಸ್ ಮಾಡುವಂಥದ್ದು, ಆದಷ್ಟು PVC ಫಿಟ್ಟಿಂಗ್ಸ್ಗಳನ್ನು ಯೂಸ್ ಮಾಡುವಂಥದ್ದು, ಅರೌಂಡ್ 70,000 ರುಪೀಸ್ ಇದರಲ್ಲಿ ಖರ್ಚಾಗುತ್ತೆ ವೀಕ್ಷಕರೇ. ಆ್ಯಂಡ್ ಫೈನಲ್ ಆಗಿ ಬರ್ತಾ ಇರುವಂಥದ್ದು ಪೇಂಟಿಂಗ್, ಇಲ್ಲಿ ಡಿಸ್ಟೆಂಪರ್ ಇಂಟೀರಿಯರ್ಗೆ, ವೆದರ್ ಕೋಟ್ ಎಕ್ಸ್ಟೀರಿಯರ್ಗೆ ಇದು ನಿಮಗೆ ಅರೌಂಡ್ 50,000 ರುಪೀಸ್ ಇಲ್ಲಿ ಚಾರ್ಜ್ ಆಗುವಂಥದ್ದು. ನೀವೇನಾದರೂ ಇಲ್ಲಿ ಪ್ಲಾಸ್ಟ್ರಿಂಗ್ ಬದಲು ಜಿಪ್ಸಮ್ ಪ್ಲಾಸ್ಟ್ರಿಂಗನ್ನು ಒಳಗಡೆ ಯೂಸ್ ಮಾಡಿದ್ರೆ ಜಿಪ್ಸಮ್ ಪ್ಲಾಸ್ಟ್ರಿಂಗ್ಗೆ ಫಿನಿಶಿಂಗ್ ವೈಟ್ ಸಕ್ಕದಾಗ ಬರುತ್ತೆ. ಆ್ಯಂಡ್ ಅದ್ರ ಮೇಲ್ಗಡೆ ಜಸ್ಟ್ ಒಂದು ಪ್ರೈಮರ್ ಹೊಡೆದ್ಬಿಟ್ರೆ ಸಾಕು, ಪ್ರೈಮರನ್ನು ಕಲರ್ಡ್ ಮಾಡಿ ಪ್ರೈಮರ್ನೇ ಹೊಡೆದ್ಬಿಟ್ರೆ ಮುಗಿದೋಗ್ಬಿಡುತ್ತೆ ವೀಕ್ಷಕರೇ. ಸೊ ಇಲ್ಲಿ ಡೋರ್ಸ್ ಆ್ಯಂಡ್ ವಿಂಡೋಸ್ ಅಂತ ಬಂದಾಗ ಫ್ಲಶ್ ಡೋರು, PVC ಡೋರು, ಮೇನಲ್ಲಿ ಡೋರ್ಗೆ ಇಲ್ಲಿ ಹೊನ್ನೆಯನ್ನು ತಗೊಬರುವಂಥದ್ದು. ಪೂಜಾಗೆ ಇಲ್ಲಿ ರೆಡಿಮೇಡ್ ಪೂಜಾ ಡೋರ್ಗಳು ಕೂಡ ಸಿಗುತ್ತೆ ನಿಮಗೆ, ಮೆಂಬ್ರೇನ್ ಡೋರ್ ಎಲ್ಲ ಬರುತ್ತೆ, ಚೆನ್ನಾಗಿರುತ್ತೆ ಮೆಂಬ್ರೇನ್ ಡೋರ್ಸು. ಇದು ನಿಮಗೆ ಅರೌಂಡ್ 80,000 ರುಪೀಸ್ ಇಲ್ಲಿ ಆಗುವಂಥದ್ದು ವೀಕ್ಷಕರೇ. ಸೊ ಇಲ್ಲಿ ಕೆಲವೊಂದು ವಿಚಾರ ಹೇಳಬೇಕು ನಾನು ನಿಮಗೆ, ಇದು ಆಲ್ಮೋಸ್ಟ್ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಮಾಡಿಕೊಂಡ್ರೆ ಒಳ್ಳೆಯದು, ಕಾಸ್ಟ್ ಕಟ್ಟಿಂಗ್ ಸೂಪರಾಗಿ ಆಗುತ್ತೆ. ಅದು ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಅಂತಂದರೆ ನಿಮಗೆ ವಾಲ್ ಮೇಲೆ ವಾಲ್ ಬರುತ್ತೆ. G+1 ಮಾತ್ರ ನಾನು ರೆಕಮೆಂಡ್ ಮಾಡ್ತೀನಿ, G+2ವರೆಗೂ ಕೂಡ ಕಟ್ಟೋರು ಇದ್ದಾರೆ, ಆದರೆ G+1 ವಾಲ್ ಮೇಲೆ ವಾಲ್ ಕಟ್ಕೊಳ್ಳಿ. ಸೊ ಇಲ್ಲಿ ಬ್ರಿಕ್ಸ್ ಅಂತ ಬಂದಾಗ ಮ್ಯಾನ್ಯುವಲ್ ಬ್ಲಾಕ್ಸ್ಗಳು, ಸಿಮೆಂಟ್ ಬ್ಲಾಕ್ಸ್ ಎಲ್ಲ ಮ್ಯಾನ್ಯುವಲ್ ತೊಗೊಳ್ಳಿ. ಆದಷ್ಟು ಸಾಲ್ವುಡ್ಡನ್ನು ಯೂಸ್ ಮಾಡಿ, ಅಲ್ಯೂಮಿನಿಯಂ ವಿಂಡೋಸನ್ನು ಯೂಸ್ ಮಾಡಿ, UPVCಗೆಲ್ಲ ಹೋಗ್ಬಿಡಿ, ತುಂಬಾ ಖರ್ಚಾಗ್ಬಿಡುತ್ತೆ. ಅಲ್ಯೂಮಿನಿಯಂ ವಿಂಡೋಸ್ ಈಸ್ ಬೆಸ್ಟ್. ಇವಾಗ ಆನಡೈಸ್ಡ್ ಬರುತ್ತೆ, ಚೆನ್ನಾಗಿರುತ್ತೆ, ಅದನ್ನು ಕೂಡ ಮಾಡ್ಕೋಬೋದು. ಕಾಂಪೌಂಡ್ ವಾಲನ್ನು ನಾನಿಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ವೀಕ್ಷಕರೇ, ಆದರೆ ಸ್ಟೇರ್ ಕೇಸು ಇಲ್ಲಿ ಇನ್ಕ್ಲೂಡೆಡ್. ಸ್ಟೇರ್ ಕೇಸಲ್ಲಿ ನೀವು ಸಿವಿಲ್ ವರ್ಕಲ್ಲಿ ಮಾಡಿದ್ರೆ ಕಾಸ್ಟ್ ಕಮ್ಮಿ ಆಗುತ್ತೆ. ಸ್ಟೇರ್ ಕೇಸ್ ಮಾಡಿ ಅಲ್ಲಿ ರೈಲಿಂಗ್ಸ್ ಹಾಕ್ತೀರಾ ಅಂತಂದರೆ MS ರೈಲಿಂಗ್ಸ್ ಹಾಕಿದ್ರೆ ಕಾಸ್ಟು ಆಲ್ಮೋಸ್ಟ್ 16 lakh ಒಳಗಡೆನೂ ಕೂಡ ಕವರ್ ಆಗುತ್ತೆ. ಸಿವಿಲ್ ವರ್ಕ್ ಮಾಡಿದಾಗ ಇನ್ನೂ ಸ್ವಲ್ಪ ಕಾಸ್ಟ್ ಇಲ್ಲಿ ಕಟ್ಟಿಂಗ್ ಆಗುತ್ತೆ ವೀಕ್ಷಕರೇ, ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ಓವರ್ ಆಲ್ ಒಂದು ಇನ್ಫಾರ್ಮೇಷನ್, ಓಕೆನಾ. ಸೊ ಇಲ್ಲಿ ನಾನು ನಿಮಗೆ ಸೈಜು ಕೊಟ್ಬಿಡ್ತೀನಿ, ಕೆಲವೊಂದು ಇನ್ಫಾರ್ಮೇಷನ್ ಇದೆ ಅದನ್ನು ಕೂಡ ಕೊಟ್ಬಿಡ್ತೀನಿ. ಸೈಜ್ ಅಂತ ಬಂದಾಗ ಹೇಗೆ ಬರುತ್ತೆ? ಸೊ ವೀಕ್ಷಕರೇ, ಲಿವಿಂಗ್ ರೂಮು ಪ್ಲ್ಯಾನ್ ಕೂಡ ಸೈಡಲ್ಲಿ ಇರುತ್ತೆ. ಸೊ ಲಿವಿಂಗ್ ರೂಮ್ ನಿಮಗೆ 10x13, ಕಿಚನ್ ನಿಮಗೆ 7x8, ಆಲ್ಮೋಸ್ಟ್ ಸ್ವಲ್ಪ ಸ್ಕ್ವೇರ್ ಆಗಿ ಬರುತ್ತೆ, ಓಕೆನಾ. ಸೊ ಮಾಸ್ಟರ್ ಬೆಡ್ರೂಮ್ ಬಂದ್ಬಿಟ್ಟು 10x11, ಬೆಡ್ರೂಮ್ ನಂಬರ್ 2 9x10, ಬೆಡ್ರೂಮ್ ನಂಬರ್ 3 9x9 ಫೀಟ್, ಇವೆಲ್ಲ 9x9 ಫೀಟ್. ಕಾಮನ್ ಟಾಯ್ಲೆಟ್ 6x4, ಅಟ್ಯಾಚ್ ಟಾಯ್ಲೆಟ್ ಕೂಡ ಸಿಗುತ್ತೆ 6x4. ಸೊ 2 ವಾಶ್ರೂಮ್ಗಳು ಇಲ್ಲಿ ಅವೈಲೇಬಲ್ ಇದೆ. ವಾಶ್ರೂಮ್ ಅಂತ ಬಂದಾಗ ಒಂದಕ್ಕೆ ಇಂಡಿಯನ್ ಹಾಕಿ, ಇನ್ನೊಂದಕ್ಕೆ ನೀವು ಕಮೋಡ್ ವಿತ್ ಪ್ಲಾಸ್ಟಿಕ್ ಸ್ಟೋರೇಜ್, ನೆನಪಲ್ಲಿ ಇಟ್ಕೊಳ್ಳಿ, ಕಮೋಡ್ ವಿತ್ ಪ್ಲಾಸ್ಟಿಕ್ ಸ್ಟೋರೇಜ್ 2,500 ರೂಪಾಯಿಗೆಲ್ಲ ಮುಗಿದೋಗುತ್ತೆ. ಇಂಡಿಯನ್ ಕಮೋಡ್ 1,500 ರೂಪಾಯಿಗೆಲ್ಲ ಮುಗಿದೋಗ್ಬಿಡುತ್ತೆ. ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಪೇಂಟ್ ಅಂತ ಬಂದಾಗ ಬಿರ್ಲಾ ಆಪೋಸ್ದೆಲ್ಲ ಪೇಂಟ್ ಬಂದಿದೆ, ಇವಾಗ ಹೊಸ ಲಾಂಚ್ ಆಗಿರೋದ್ರಿಂದ ರೇಟೆಲ್ಲ ಕಮ್ಮಿ ಕೊಡ್ತಾ ಇದ್ದಾರೆ, ಅದನ್ನು ಯೂಸ್ ಮಾಡ್ಬೋದು. ಸ್ವಿಚಸ್ ಎಲ್ಲ ನೀವು ಹೈಫೈ ಮಹಾರಾಜ ಯೂಸ್ ಮಾಡಿ, ಡೆಫಿನೆಟ್ಲಿ ಕಮ್ಮಿ ಆಗುತ್ತೆ. ಟೀಕ್ ಡೋರ್ನ ಟೀಕ್ ಸಾಲ್ಸಕ್ಕೆ ಹೋಗ್ಬೇಡಿ, ಸಾಲ್ ಮತ್ತು ಹೊನ್ನೆ ಅದರಲ್ಲೇ ಕೆಲಸವನ್ನು ಮುಗಿಸ್ಬೇಕು. ಮ್ಯಾನ್ಯುವಲ್ ಬ್ರಿಕ್ಸನ್ನು ಇಲ್ಲಿ ಯೂಸ್ ಮಾಡುವಂಥದ್ದು. ಫ್ಲೈಯೆಸ್ಟ್ ಬ್ರಿಕ್ಸ್ ಅಂತ ಸಿಗುತ್ತೆ, ಅದು ಇನ್ನೂ ಕಮ್ಮಿ 5 ರೂಪಾಯಿಗೆಲ್ಲ ಸಿಗುತ್ತೆ, ಡೆಫಿನೆಟ್ಲಿ ಅದನ್ನು ಯೂಸ್ ಮಾಡುವಂಥದ್ದು, ಓಕೆನಾ. ಸೊ ನೆಕ್ಸ್ಟು ಶೇರ್ಡ್ ಪ್ಲಂಬಿಂಗ್ ವಾಲ್ಸ್, ಅಂದರೆ ಒಂದು ವಾಲು ಈ ಕಡೆ ಬಾತ್ರೂಮ್ಗೂ ಅದೇ ವಾಲು, ಕಿಚನ್ಗೂ ಅದೇ ವಾಲು, ಒಂದೇ ಕಾಮನ್ ವಾಲನ್ನು ಇಲ್ಲಿ ಯೂಸ್ ಮಾಡುವಂಥದ್ದು. ಕಿಚನ್ಗೂ ಅದೇ ವಾಲ್, ಬೆಡ್ರೂಮ್ಗೂ ಅದೇ ವಾಲ್, ಒಂಥರ ಕಾಮನ್ ವಾಲನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಖರ್ಚು ತುಂಬಾ ಕಮ್ಮಿ ಆಗುತ್ತೆ ವೀಕ್ಷಕರೇ, ಇದನ್ನು ಗಮನದಲ್ಲಿ ಇಟ್ಕೋಬೇಕು, ಓಕೆನಾ. ಇದೊಂದಾಯಿತು. ಸೊ ವಿಂಡೋ ಅಲೈನ್ಮೆಂಟ್ ಅಂತ ಬಂದಾಗ 4x4 ಫಾರ್ ರೂಮ್, 2x2 ಫಾರ್ ಟಾಯ್ಲೆಟ್ಸ್. ವಾಶ್ರೂಮ್ಗೆ 2x2ನೇ ಬರೋದು, 4x4 ಹಾಕಿ, 5x4 ದೊಡ್ಡದಕ್ಕೆ ಹೋಗಬೇಡಿ. ಸೊ ಯಾವುದೇ ರೀತಿಯ ಪ್ಯಾಸೇಜ್ಗಳಿಲ್ಲ ಇಲ್ಲಿ. ಅಂದರೆ ಲಿವಿಂಗ್ ಅಂತ ತೊಗೊಂಡಾಗ ಪ್ರತಿಯೊಂದು ರೂಮ್ ಡೋರ್ಸ್ಗಳಿರ್ಬೋದು, ಕಿಚನ್ ಇರ್ಬೋದು, ಎವ್ರಿಥಿಂಗ್ ಈಸ್ ಕನೆಕ್ಟೆಡ್ ಟು ಲಿವಿಂಗಲ್ಲೇ ಎಲ್ಲ ಓಪನ್ ಆಗುತ್ತೆ. ಪ್ಯಾಸೇಜ್ ಗಿಸೇಜ್ ಏನೂ ಇಲ್ಲ, ಯಾಕಂತಂದರೆ ಜಾಗ ಇಲ್ಲ. ಸೊ ಇದ್ದಿದ್ರಲ್ಲಿ ಅರೇಂಜ್ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ಈ ರೀತಿ ನೀವು ಮಾಡಬಹುದು, ಸೇವಿಂಗ್ಸ್ ಆಗುತ್ತೆ ಇದರಲ್ಲಿ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಕಟ್ ಲಿಂಟಲ್. ಹೌದು ವೀಕ್ಷಕರೇ, ಇಲ್ಲಿ ಕಟ್ ಲಿಂಟಲ್ಸ್ಗಳನ್ನು ಯೂಸ್ ಮಾಡುವಂಥ, ಆ್ಯಕ್ಚುಲಿ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಆಗಿರೋದ್ರಿಂದ ಚಿಕ್ಕದಾಗಿ
ಲಿಂಟಲ್ ಹಾಕ್ಕೊಳ್ಳಿ. ಅಂದರೆ ವಾಲ್ ಮೇಲೆ ಇದು ನಮ್ಮ ಮೇನ್ ಡೋರ್ ಮೇಲ್ಗಡೆ ಒಂದು ಫ್ರೇಮ್ ಬರುತ್ತೆ, ಒಂದು ಲಿಂಟಲ್ ಅಂತ ಬರುತ್ತೆ, ಅದನ್ನು ಅಷ್ಟಕ್ಕೆ ಸಾಕು. ವಿಂಡೋ ಎಲ್ಲಿ ಬರುತ್ತೆ ಅಲ್ಲಿ, ಮೇನ್ ಡೋರ್ ಎಲ್ಲಿ ಬರುತ್ತೆ ಅಲ್ಲಿ ಅಷ್ಟೇ ಹಾಕ್ಕೊಳ್ಳಿ. ಇಲ್ಲಿಂದ ಕಾಸ್ಟ್ ಕಟ್ಟಿಂಗ್ ಆಗುತ್ತೆ ವೀಕ್ಷಕರೇ. ಇನ್ನೂ ಕಾಸ್ಟ್ ಕಟ್ಟಿಂಗ್ ಮಾಡಬೇಕು ಅಂತಂದರೆ RCC ಫ್ರೇಮ್ಗಳು, ಹೌದು ವೀಕ್ಷಕರೇ, ಸಿಮೆಂಟ್ನ ಫ್ರೇಮ್ಗಳು ಕೂಡ ಇವಾಗ ಅವೈಲೇಬಲ್ ಇರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದರಿಂದನೂ ಕೂಡ ತುಂಬಾ ಕಾಸ್ಟ್ ಕಟ್ಟಿಂಗ್ ಆಗುತ್ತೆ. ಇದು ಲೈಫ್ ಟೈಮ್ ಬರುವಂಥ ಒಂದು ಇದು ಅಂತ ಹೇಳ್ಬೋದು, ಇದು ಎಕ್ಸ್ಟ್ರೀಮ್ ಕಾಸ್ಟ್ ಕಟ್ಟಿಂಗ್. ಓಕೆನಾ? ಸೊ ಈ ರೀತಿಯಲ್ಲಿ ನೀವೇನಾದರೂ ಫಾಲೋ ಮಾಡಿದ್ರೆ, ಇವೆಲ್ಲವನ್ನು ನೀವೇನಾದರೂ ಫಾಲೋ ಮಾಡಿದ್ರೆ, ವಿಡಿಯೋ ಸೇವ್ ಮಾಡಿ ಇಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್, ತುಂಬ ಯೂಸ್ ಆಗುತ್ತೆ ನಿಮಗೆ. ಡೆಫಿನೆಟ್ಲಿ ನೀವು 16 ಲ್ಯಾಕಲ್ಲಿ 16 ಲಕ್ಷದಲ್ಲಿ ನೀವು 3 BHK ಕಟ್ಬೋದು. ಇಲ್ಲ ನೀವು 2 BHK ಸ್ಪೇಸಿಸ್ ಆಗಿ ಕಟ್ಬೋದು. ಅಷ್ಟೇ ಇಲ್ಲದೆ 10 ಲಕ್ಷದಲ್ಲಿ 2 BHK ಕಟ್ಟೋಕ್ಕಾಗತ್ತಾ? ಎಸ್, ಕಟ್ಟೋಕ್ಕಾಗತ್ತೆ. ಅದನ್ನು ಕೂಡ ನಾನು ನನ್ನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇವೆಲ್ಲ ಬೇಕು ಅಂತಂದರೆ ಕನ್ನಡ ಕೋರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಅಷ್ಟೇ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಆ್ಯಂಡ್ ಅಷ್ಟೇ ಅಲ್ಲದೆ ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ಸ್ ಬೇಕು ಅಂತಂದರೆ ಬ್ರಿಕ್ ಆ್ಯಂಡ್ ಪ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನಿಮಗೆ ಸ್ವಲ್ಪ ಲೋ ಬಜೆಟ್ ಹೌಸಸ್ ಬೇಕು ಅಂತಂದರೆ ಕನ್ನಡ ಕೋರ ವ್ಯಾಲ್ಯೂ ಹೋಮ್ಸ್ ಅಂತ ಮಾಡಿದ್ದೀವಿ. 25 ಲ್ಯಾಕ್ ಒಳಗಡೆ ನಿಮಗೆ 1 BHK 2 BHK ಡೂಪ್ಲೆಕ್ಸ್ ಮನೆ ಎಲ್ಲ ಕಟ್ಕೊಡ್ತಾ ಇದ್ದೀವಿ. ಲಿಮಿಟೆಡ್ ಸೆಲೆಕ್ಷನ್ಸ್ ಇರುತ್ತೆ, ಅದನ್ನು ಕೂಡ ಹೋಗ್ಬೋದು. ಇಲ್ಲ ಕ್ವಾಲಿಟಿ ಕನ್ಸ್ಟ್ರಕ್ಷನ್ಸ್ ಬೇಕು, ಪ್ರೀಮಿಯಂ ಆಗಿರಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಸ್ಕ್ರೀನ್ ಮೇಲೆ ಬರ್ತಂಥ ನಂಬರ್ ಮೂಲಕ ಬ್ರಿಕ್ ಆ್ಯಂಡ್ ಪ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ನನಸಿನ ಮನೆಯನ್ನು ನನಸಾಗಿಸ್ಕೋಬೋದು ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲ್ಲ ಡಿಸ್ಲೈಕ್ ಮಾಡಿ. ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.